ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕಾವೇರಿ ನೀರಿಗಾಗಿ ಕನ್ನಡಿಗರ ಕಿಚ್ಚು ಹೆಚ್ಚಾಗಿದೆ. ಅತ್ತಿಬೆಲೆಯಲ್ಲಿ ಬೀದಿಗಿಳಿದಿರುವಂತಹ ಕನ್ನಡ ಪರ ಹೋರಾಟಗಾರರು ರಾಜ್ಯ ಗಡಿ ಅತ್ತಿಬೆಲೆಯಲ್ಲಿ ಕನ್ನಡ ಜಾಗೃತಿ ವೇದಿಕೆ ಪ್ರತಿಭಟನೆಯನ್ನ ಹೆಚ್ಚಿಸಿದೆ. ರಾಜ್ಯಾಧ್ಯಕ್ಷ ಮಂಜುನಾಥ್ ದೇವ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಅತ್ತಿಬೆಲೆ ಟೋಲ್ನಿಂದ ಗಡಿ ಗೋಪುರದವರೆಗೆ ಪ್ರತಿಭಟನಾ ರ್ಯಾಲಿ ನಡೀತಾ ಇದೆ. ಗಡಿ ಗೋಪುರದ ಬಳಿ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡಬಾರದು ಅಂತೇಳಿ ಆಗ್ರಹಿಸಲಾಗ್ತಾ ಇದೆ. ಮೇಕೆದಾಟು ಯೋಜನೆಗೆ ಅಡ್ಡಿಪಡಿಸ್ತಾ ಇರುವ ತಮಿಳುನಾಡು ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಪ್ರತಿಭಟನಾ ನಿರತ ಕನ್ನಡ ಜಾಗೃತಿ ವೇದಿಕೆ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸದ್ಯ ಆನೇಕಲ್ಲಲ್ಲಿ ಅತ್ತಿಬೆಲೆಯಲ್ಲಿ ಗಡಿ ಭಾಗದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಮತ್ತಷ್ಟು ಕಾವು ಪಡ್ಕೊಂಡಿದೆ. ಅದರಲ್ಲೂ ಕೂಡ ಮಂಡ್ಯ ಅಂದ್ರೆ ಕೇಳ್ಬೇಕಾ, ಪ್ರತಿಭಟನೆ ರೈತರ ಪರವಾಗಿ ನಡೆಯುವಂತಹ ಹೋರಾಟ ಅಂತ ಬಂದ್ರೆ ಬೆಂಬಲ ಹೆಚ್ಚಾಗಿನೇ ಸಿಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ಅತ್ತಿಬೆಲೆಯಲ್ಲಿ ಕೂಡ ಪ್ರತಿಭಟನೆಯ ಕಾವು ಮತ್ತಷ್ಟು ಹೆಚ್ಚಾಗಿದೆ. ಎರಡು ಭಾಗಗಳಲ್ಲಿ ಮಂಡ್ಯ ಮತ್ತೆ ಅತ್ತಿಬೆಲೆಯಲ್ಲಿ ಬಿಟ್ರೆ ಬೇರೆ ಎಲ್ಲೂ ಕೂಡ ಬಂದ್ಗೆ ಅಷ್ಟಾಗಿ ಬೆಂಬಲ ಸಿಗ್ತಾ ಇಲ್ಲ. ಸದ್ಯ ಆನೇಕಲ್ನ ಅತ್ತಿಬೆಲೆಯಲ್ಲಿ ನೀವು ಗಮನಿಸ್ತಾ ಇದ್ದೀರಿ ದೃಶ್ಯಗಳನ್ನ. ಕೆಲ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮೇಕೆದಾಟು ಯೋಜನೆಗೆ ಏನು ತಮಿಳುನಾಡು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ, ಇದನ್ನ ಖಂಡಿಸಿ ಇವತ್ತು ಕನ್ನಡ ಜಾಗೃತಿ ವೇದಿಕೆ ಏನು ಅತ್ತಿಬೆಲೆ ಗಡಿಯಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ನಮ್ಮ ಜೊತೆಗೆ ಏನು ಕನ್ನಡ ಜಾಗೃತಿ ವೇದಿಕೆಯ ಮಂಜುನಾಥ್ ದೇವ ಇದ್ದಾರೆ, ನಾನು ಅವ್ರನ್ನ ಮಾತಾಡ್ತೀನಿ. ಸರ್, ಇವತ್ತು ಕಾವೇರಿ ನೀರನ್ನ ತಮಿಳುನಾಡಿಗೆ ಹರಿಸ್ತಾ ಇದ್ದಾರೆ, ಜೊತೆಗೆ ಮೇಕೆದಾಟು ಯೋಜನೆಗೆ ತಮಿಳುನಾಡು ಸರ್ಕಾರ ಏನು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ ಅಂತ ಹೇಳಿ ಇವತ್ತು ಕರ್ನಾಟಕ ಬಂದಿದೆ. ಅತ್ತಿಬೆಲೆ ಗಡಿಯಲ್ಲಿ ನೀವು ಪ್ರತಿಭಟನೆ ಮಾಡಿಸ್ತಾ ಇದ್ದೀರಿ, ನಿಮ್ಮ ಒತ್ತಾಯ ಏನಿದೆ? ನಮ್ಮ ಒತ್ತಾಯ ಇಷ್ಟೇ, ಹಲವು ದಶಕಗಳಿಂದ ನೆನಗುದಿಗೆ ಬಿದ್ದಿರ್ತಕ್ಕಂತಹ ಮೇಕೆದಾಟು ಯೋಜನೆನ ಶೀಘ್ರವಾಗಿ ಪ್ರಾರಂಭ ಮಾಡಬೇಕು. ಮತ್ತು ಈಗಾಗಲೇ ನಮ್ಮ 4 ಡ್ಯಾಮ್ಗಳಲ್ಲಿ ಹಾರಂಗಿ, ಕಬಿನಿ, ಹೇಮಾವತಿ, ಕೃಷ್ಣರಾಜ ಸಾಗರ ಇವುಗಳಲ್ಲಿ ನೀರಿನ ಇದು ಸಂಖ್ಯೆ ಕಡಿಮೆ ಇದೆ. ಅಂದ್ರೆ TMCಗಳಲ್ಲಿ ಹೇಳೋದಾದ್ರೆ ಪ್ರಮಾಣ ಕಡಿಮೆ ಇದೆ. ಅದನ್ನ ಇವತ್ತು ಕೇವಲ ಕಬಿನಿ ಜಲಾಶಯದಿಂದ ಮಾತ್ರ ನೀರು ಬರ್ತಾ ಇದೆ. ಇನ್ನು 2-3 ಜಲಾಶಯಗಳಿಗೆ ನೀರಿಲ್ಲ, ಆ ಕಡೆ ಮಳೆ ಇಲ್ಲ. ಅದಕ್ಕೋಸ್ಕರ ಈಗಾಗಲೇ ಮೊನ್ನೆ 3 TMC ನೀರನ್ನು ಬಿಡಬೇಕು ಅಂತ ಹೇಳಿ ಆದೇಶ ಮಾಡಿತ್ತು. ಮೊನ್ನೆ ಮತ್ತೆ ತಿರ್ಗಾ 16 TMC ನೀರನ್ನು ಬಿಡಬೇಕು ಅಂತ ಹೇಳಿ ಒಂದು ಅವೈಜ್ಞಾನಿಕವಾದಂತ ತೀರ್ಪನ್ನ ಕರ್ನಾಟಕಕ್ಕೆ ಕೊಟ್ಟಿದೆ. ಈ ರೀತಿಯಾದಂತ ತೀರ್ಪುಗಳು ನಮ್ಮ ಕರ್ನಾಟಕಕ್ಕೆ ಯಾವತ್ತೂ ಕೂಡ ಮರಣ ಶಾಸನವಾಗಿ ಉಳಿದಿದೆ. ಅದಕ್ಕಾಗಿ ಕರ್ನಾಟಕ ಸರ್ಕಾರ ಯಾವುದೇ ಆದೇಶಕ್ಕೆ, ಯಾವುದೇ ಒತ್ತಡಕ್ಕೆ ಮಣಿಯದೆ ನೀರನ್ನು ಬಿಡಬಾರ್ದು, ಮತ್ತೆ ಮೇಕೆದಾಟು ಯೋಜನೆನ ಶೀಘ್ರವಾಗಿ ಪ್ರಾರಂಭ ಮಾಡಬೇಕು ಅಂತೇಳಿ ಒತ್ತಾಯವನ್ನ ಮಾಡ್ತೇವೆ. ಕಾವೇರಿ ವಿಚಾರವಾಗಿ ಪ್ರತಿ ಸಲ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಿದೆ ಅನ್ನುವಂಥದ್ದು ಕನ್ನಡ ಪರ ಸಂಘಟನೆಗಳ ಒಂದು ಇದು. ಯಾಕೆ ಸರ್ ಪ್ರತಿ ಸಲ ಕಾವೇರಿ ವಿಚಾರದಲ್ಲಿ ಈ ತರ ಆಗ್ತಿದೆ ಅಂತ? ಇದರಲ್ಲಿ ನಮ್ಮ ಕರ್ನಾಟಕದ್ದು ಕೂಡ, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಜಲ ಸಂಪನ್ಮೂಲ ಇಲಾಖೆದು ಕೂಡ ಒಂದು ತಪ್ಪುಗಳಿದಾವೆ. ಅವ್ರಿಗೆ ಮನವರಿಕೆ ಮಾಡೋದ್ರಲ್ಲಿ, ಅಂದ್ರೆ ಕಾವೇರಿ ನ್ಯಾಯಾಧೀಕರಣಕ್ಕೆ ಮನವರಿಕೆ ಮಾಡೋದ್ರಲ್ಲಿ ವಿಫಲರಾಗಿದ್ದಾರೆ. ಹಾಗಾಗಿ ನಮಗೆ ನ್ಯಾಯ ಸಿಗ್ತಾ ಇಲ್ಲ. ಇವತ್ತು ನಮ್ಮ ರಾಜ್ಯದ 28 ಲೋಕಸಭಾ ಸದಸ್ಯರು ಇದುವರೆಗೂ ಯಾರು ಬಾಯಿ ಬಿಟ್ಟು ಮಾತನಾಡ್ಲಿಲ್ಲ, ಮತ್ತೆ 224 MLAಗಳಿದ್ದಾರೆ, ಒಬ್ರು ಕೂಡ ಬಾಯಿ ಬಿಡೋದಿಲ್ಲ. ಆದ್ರೆ ತಮಿಳುನಾಡಿನಲ್ಲಿ ಇರ್ತಕ್ಕಂಥ ಎಲ್ಲ MLAಗಳು ಮಾತನಾಡ್ತಾರೆ, ಎಲ್ಲ MP ಗಳು ಮಾತನಾಡ್ತಾರೆ, ಪಕ್ಷಾತೀತವಾಗಿ ಮಾತನಾಡ್ತಾರೆ. ನಮ್ಮ ರಾಜ್ಯದ ದುರಾದೃಷ್ಟ ಏನು ಅಂತ ಹೇಳಿದ್ರೆ, ನಮಗೆ ನಾಡಿನ ಪರವಾಗಿ, ನಾಡಿನ ಜನತೆ ಪರವಾಗಿ ಮಾತನಾಡ್ತಕ್ಕಂಥ ರಾಜಕಾರಣಿಗಳು ಇಲ್ಲದೆ ಇರ್ತಕ್ಕಂಥದ್ದು ನಮ್ಮ ದುರಾದೃಷ್ಟ ಅಂತ ಹೇಳಕ್ಕೆ ಬಯಸ್ತೇನೆ. ಸರ್, ಇವತ್ತು ಕರ್ನಾಟಕ ಬಂದ್ ಮಾಡಿದಿರಿ, ಇವತ್ತೇನಾದ್ರು ನಿಮ್ಮ ಬೇಡಿಕೆಗಳು ಈಡೇರಿಲ್ಲ ಅಂದ್ರೆ ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ? ಖಂಡಿತ ಹೋರಾಟ ಯಾವತ್ತೂ ನಿಲ್ಲೋದಿಲ್ಲ. ಹೋರಾಟ ನಿರಂತರವಾಗಿ ನಮ್ಮ ಹಕ್ಕುಗಳನ್ನು ಪಡ್ಕೊಳ್ಳೋದಕ್ಕೆ ನಿರಂತರವಾದಂಥ ಚಳವಳಿಯನ್ನು ಮಾಡ್ತೇವೆ. ವಾಟಾಳ್ ನಾಗರಾಜ್ ಅವರು ಏನು ಇವತ್ತು ಕರ್ನಾಟಕ ಬಂದು ಕರೆ ಕೊಟ್ಟಿದ್ದಾರೆ, ಆ ನಿಟ್ಟಿನಲ್ಲಿ ಇಡೀ ರಾಜ್ಯದಲ್ಲಿ ಅನೇಕ 31 ಜಿಲ್ಲೆಗಳಲ್ಲೂ ಕೂಡ ಹೋರಾಟಗಳು ನಡೀತಾ ಇದೆ. ಇದಕ್ಕೆ ಸಾಕ್ಷಿ ಏನು ಅಂತ ಹೇಳಿದ್ರೆ, ಈಗ ನಾವು ಗಡಿ ಭಾಗದಲ್ಲಿ ಈ ಒಂದು ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು, ಮತ್ತೆ ನಾನು
ಇವತ್ತು ಬೆಂಗಳೂರು ಜನತೆಗೆ ನಾನು ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ, ಇವತ್ತು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಬೆಂಗಳೂರು ಜನತೆ ಕುಡಿಯೋ ನೀರಿಗೋಸ್ಕರ ಬಹಳ ಪ್ರಮುಖವಾಗಿ. ಇನ್ನು 5-10 ವರ್ಷಗಳಲ್ಲಿ ನೀರಿನ ಅಭಾವ ಜಾಸ್ತಿ ಆಗ್ತದೆ. ಅದಕ್ಕೋಸ್ಕರ ಮೇಕೆದಾಟು ಯೋಜನೆ ಪ್ರಾರಂಭ ಮಾಡಿದ್ರೆ ನೀರನ್ನು ಶೇಖರಣೆ ಮಾಡ್ಕೊಳ್ಳೋದಕ್ಕೆ ನಮಗೆ ಅವಕಾಶ ಸಿಗುತ್ತೆ. ಇಲ್ಲ ಅಂತ ಹೇಳಿದ್ರೆ ತಮಿಳ್ನಾಡಿಗೆ ಯಾವುದೋ ಕಾವೇರಿ ನ್ಯಾಯಾಧೀಕರಣ ನೀರು ಯಾವಾಗ ಬೇಕಾದ್ರೆ ಆವಾಗ ಬಿಡ್ತಾ ಇರ್ತಾರೆ. ನಮಗೆ ನೀರು ಸಿಗೋದಿಲ್ಲ, ಬೆಂಗಳೂರು ಜನತೆಗೆ ನೀರೇ ಸಿಗೋದಿಲ್ಲ. ಅದಕ್ಕೋಸ್ಕರ ಬೆಂಗಳೂರು ನಾಗರಿಕರು ದಯಮಾಡಿ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಕೊಡಬೇಕು ಅಂತೇಳಿ ಈ ಮೂಲಕ ಹೇಳ್ತೀನಿ. ಇಷ್ಟು ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷ ಮಂಜುನಾಥ್ ದೇವ ಹೇಳ್ತಾ ಇರುವಂತ ಮಾತು. ಕಾವೇರಿ ನೀರನ್ನ ಇನ್ನು ತಮಿಳುನಾಡಿಗೆ ಹರಿಸ್ತಾ ಇದ್ದಾರೆ, ಇದನ್ನ ಏನು ನಿಲ್ಲಿಸಬೇಕು, ಜೊತೆಗೆ ಮೇಕೆದಾಟು ಯೋಜನೆಯನ್ನ ಶೀಘ್ರ ಪ್ರಾರಂಭ ಮಾಡಬೇಕು ಅನ್ನುವಂಥದ್ದು ಕನ್ನಡ ಪರ ಹೋರಾಟಗಾರರ ಒತ್ತಾಯವಾಗಿರುವಂತದ್ದು. ಅಂಬರೀಶ್ ತಿಮ್ಮೇಗೌಡ, ಗ್ಯಾರಂಟಿ ನ್ಯೂಸ್, ಆನೇಕಲ್.